ಸಮಾಜಕ್ಕೆ ನಿಸ್ವಾರ್ಥ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವ ಜಯಪ್ರಿಯ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ವೆಂಕಟರಾಮ್ ಕಟ್ಟಿ ಅವರಿಗೆ ರಾಷ್ಟ್ರಮಟ್ಟದ ಗೌರವ ದೊರೆತಿದೆ. 2026ರ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ಸಮುದಾಯ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಜಯಪ್ರಿಯ ವೈದ್ಯಕೀಯ ಪ್ರತಿಷ್ಠಾನವು 2007ರಿಂದ ಉತ್ತರ ಕರ್ನಾಟಕದ ಗ್ರಾಮೀಣ, ಗುಡ್ಡಗಾಡು, ಕೊಳೆಗೇರಿ ಹಾಗೂ ಬುಡಕಟ್ಟು ಪ್ರದೇಶಗಳಲ್ಲಿ ಸಮಗ್ರ ಕಣ್ಣಿನ ಆರೈಕೆ ಮತ್ತು ಕುರುಡುತನ ತಡೆಗಟ್ಟುವ ಸೇವೆಗಳನ್ನು ನೀಡುತ್ತಾ ಬಂದಿದೆ. ಡಾಕ್ಟರ್ ವೆಂಕಟರಾಮ್ ಕಟ್ಟಿ ಅವರ ನೇತೃತ್ವದಲ್ಲಿ ಸಂಸ್ಥೆಯ ವತಿಯಿಂದ ಉತ್ತರ ಕರ್ನಾಟಕದಾದ್ಯಂತ 2,000ಕ್ಕೂ ಹೆಚ್ಚು ಉಚಿತ ಕಣ್ಣಿನ ಶಿಬಿರಗಳನ್ನು ಆಯೋಜಿಸಲಾಗಿದೆ. 12.4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ನಡೆಸಲಾಗಿದ್ದು 90,000ಕ್ಕೂ ಹೆಚ್ಚು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಜೊತೆಗೆ 250ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿ 11 ಗ್ರಾಮೀಣ ದೃಷ್ಟಿ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಸಾವಿರಾರು ಜನರಿಗೆ ಕಣ್ಣಿನ ಆರೈಕೆ ಸೇವೆ ಒದಗಿಸಲಾಗುತ್ತಿದೆ. ಅಗತ್ಯವಿರುವವರಿಗೆ ಉಚಿತ ಕನ್ನಡಕ ವಿತರಣೆ, ವಾಹನ ಚಾಲಕರಿಗೆ ದೃಷ್ಟಿ ಸುರಕ್ಷತಾ ತಪಾಸಣೆ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದಲ್ಲದೆ ಮಹಿಳಾ ಸಬಲೀಕರಣದ ಉದ್ದೇಶದಿಂದ 18ರಿಂದ 22 ವರ್ಷದೊಳಗಿನ ಮಹಿಳೆಯರಿಗೆ ಡಿಪ್ಲೊಮಾ ಇನ್ ಆಪ್ಥಾಲ್ಮಿಕ ಅಸಿಸ್ಟೆಂಟ್ ಕೋರ್ಸ್ ಅನ್ನು ಸಹ ಉಚಿತವಾಗಿ ನೀಡಲಾಗುತ್ತಿದೆ. ಈ ಸೇವೆಯನ್ನು ಗುರುತಿಸಿ ರಾಷ್ಟ್ರೀಯ ಸಮುದಾಯ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಈ ಅವಾರ್ಡ್ IMA ಇದಿದೆಯಲ್ಲ, IMA ನಾವು ಎಲ್ಲ ಊರಿನಲ್ಲೂ IMA ಇದೆ ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ಸ್. ಯಾರೇ ಡಾಕ್ಟರ್ಸ್ ಇದ್ರು ಕೂಡ ಅವರು IMA ಮೆಂಬರ್ ಆಗ್ತಾರೆ. ಸೊ IMA ಮೆಂಬರ್ ಏನ್ ಮಾಡ್ತಾರೆ, IMA ದವರು ಒಂದು ಇಯರ್ಲಿ ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆ ದಿನದಲ್ಲಿ ಅವರು ಬೆಂಗಾಲಿನ ಚೀಫ್ ಮಿನಿಸ್ಟರ್ ಆದ ಅವರು ಸರ್ ಚೆನ್ನಾಗಿ ಸರ್ವ್ ಮಾಡಿ ಕಮ್ಯುನಿಟಿಗೆ, ಚೀಫ್ ಮಿನಿಸ್ಟರ್ ಆದ್ರೂ ಕೂಡ ಅವ್ರ ಪೇಷಂಟ್ನ ಸಾಯಂಕಾಲ ನೋಡ್ತಾ ಇದ್ರು. ಅಂತ ಒಳ್ಳೆ ಸರ್ವಿಸಿಗಾಗಿ ಅವ್ರಿಗಾಗಿ ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಆ ಸೆಲೆಬ್ರೇಷನ್ ಅಲ್ಲಿ ಏನ್ ಮಾಡ್ತಾರೆ, ಅದೇ ರೀತಿ ಯಾರು ಜನರಿಗೆ ಬಹಳ ಜನರಿಗೆ ಅನುಕೂಲ ಆಗುವಂಥದ್ದು, ಬಹಳ ಜನರಿಗೆ ಬಹಳ ಜನರ ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ. ಸೊ ಆ ತರ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿರೋಂಥವ್ರಿಗೆ ಅವ್ರಿಗೆ ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡಿ. ಸೊ ಆ ತರ ಈ ಸತಿ ಡೆಲ್ಲಿಯಲ್ಲಿ IMA ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಯಲ್ಲಿದೆ ಸರ್. ಸೊ ಡೆಲ್ಲಿ ಅವರು ಟೀಮು ಸೆಲೆಕ್ಟ್ ಮಾಡಿ, ಅಫ್ಕೋರ್ಸ್ ನಮ್ಮ ಸರ್ ಸಪೋರ್ಟ್ ಮಾಡಿ. ಸೊ ಡೆಲ್ಲಿಯಲ್ಲಿ ನನಗೆ IMA ಅವಾರ್ಡ್ ಕೊಟ್ಟರು. ಏನು ಅಂದ್ರೆ ಕಮ್ಯುನಿಟಿ ಸರ್ವಿಸ್, ಅಂದ್ರೆ ಜನರಿಗೆ ಹೆಚ್ಚು ಕಣ್ಣಿನ ವಿಭಾಗದಲ್ಲಿ ಇಡೀ ದೇಶಕ್ಕೆ ನನ್ನ ಸೆಲೆಕ್ಟ್ ಮಾಡಿ ನನಗಾಗಿ ಈ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಈ ಅವಾರ್ಡ್ ಶ್ರೀಮಾನ್ ಶ್ರೀ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರು ಸ್ವತಃ ತಮ್ಮ ಫಂಕ್ಷನ್ಗೆ ಬಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಎಲ್ಲರಿಗೂ ಹುರಿದುಂಬಿಸಿ ಇನ್ನೂ ಈ ತರ ಸೇವೆ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅವಾರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ಸರ್ ಇದು ಚಿಕಿತ್ಸೆ ಅಂದ್ರೆ ನಾನಾ ತರದ್ ಬರುತ್ತೆ. ಒಂದು OPD ಚೆಕಪ್ ಇರ್ಬೋದು, ಫ್ರೀ ಸ್ಪೆಕ್ಟಕಲ್ ಇರ್ಬೋದು. ನಾವು ನಾವು ಇದು ಮಾಡೋದಂದ್ರೆ ಸರ್ಜರಿ ಮುಖ್ಯವಾದ ಶಸ್ತ್ರಚಿಕಿತ್ಸೆ, ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ. ಅದನ್ನ ನಾವು 90,000 ಮಾಡಿದೀವಿ ಸರ್. ಇಲ್ಲಿ ತನಕ 90,000 ಮಾಡಿದೀವಿ. ಇದೇ ರೀತಿಯಾಗಿ ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ಮುಂದೆ 1 ಲಕ್ಷ ಮಾಡಿ ಸರ್. ಇದು ಫೌಂಡೇಶನ್ ಶುರುವಾಗಿದ್ದು 2002ರಿಂದ ಸರ್. ಇದು ಆಲ್ಮೋಸ್ಟ್ ಲೈಕ್ 1 ದಿನ 2 ದಿನದಲ್ಲಿ ಅಚೀವ್ಮೆಂಟ್ ಅಲ್ಲ ಸರ್. ಇದು ಸುಮಾರು 25-24 ವರ್ಷದ ಅಚೀವ್ಮೆಂಟ್. ಡಾಕ್ಟರ್ ವೆಂಕಟರಮಣ ಕಟ್ಟಿ ಅವರಿಗೆ ಸುಪ್ರಸಿದ್ಧ ಅಪ್ಥಾಲ್ಮಿಕ್ ಡಾಕ್ಟರ್ ಎಂದು ಅವರಿಗೆ ನಮ್ಮ ರಾಜ್ಯದಿಂದ ಪರಿಗಣಿಸಿ ಡೆಲ್ಲಿಗೆ ರೆಕಮೆಂಡ್ ಮಾಡಿದರು. ಹೆಡ್ ಕ್ವಾರ್ಟರ್ಸ್ ಆಫ್ IMA ಅಟ್ ಡೆಲ್ಲಿ. ಸೊ ಇವರು ಮಾಡತಕ್ಕಂಥ ಕಮ್ಯುನಿಟಿ ಸರ್ವಿಸ್ನಲ್ಲಿ ಇವರು ಹಳ್ಳಿಗೆ ಹೋಗಿ ಫ್ರೀ ಕ್ಯಾಂಪನ್ನು ಮಾಡಿ, ಐ ಕ್ಯಾಂಪನ್ನು ಮಾಡಿ ಅಲ್ಲಿ ಐಡೆಂಟಿಫೈ ಮಾಡಿ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಅಲ್ಲಿಂದ ಕರೆ ತರುವುದು, ಇಲ್ಲೇ ಉಚಿತವಾಗಿ ಆಪರೇಷನ್ ಮಾಡುವುದು, ಉಚಿತವಾಗಿ ಲೆನ್ಸ್ ಹಾಕುವುದು, ಮತ್ತೆ ಅವರ ಪೋಸ್ಟ್ ಆಪರೇಟಿವ್ ಏನು ತೊಂದರೆ ಆಗದಂತೆ ನೋಡಿಕೊಂಡು ಮತ್ತೆ ಅವರದೇ ಆದ ವಾಹನದಲ್ಲಿ ಮನೆಗೆ ಅವರು ತಲುಪಿಸಿದ್ದಾರೆ. ಇದೇ ತರ ಸೇವೆಯನ್ನು 16 ವರ್ಷಗಳಿಂದ ಮಾಡುತ್ತಾ ಸುಮಾರು 90,000 ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಅನ್ನ ಮಾಡಿ ಉಚಿತವಾಗಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಅವರು ಈ ತರ ಸಕ್ಸಸ್ ಆಗಿ ಮಾಡಿರುವುದರಿಂದ ನಮ್ಮ IMA ಹುಬ್ಳಿಯಿಂದ, IMA ಕರ್ನಾಟಕದಿಂದ, IMA ಡೆಲ್ಲಿಯಿಂದ ಲಕ್ಷಾಂತರ ಡಾಕ್ಟರ್ಗಳು ನಾವು ಈ ಸಂಸ್ಥೆಯಲ್ಲಿ ಮೆಂಬರ್ಸ್ ಇದ್ದೇವೆ. ಇದನ್ನು ಮಾಡಲಿ ಡಾಕ್ಟರ್ಸ್ ಡೇ ಅಂತ ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಭಾರತ ರತ್ನ ಡಾಕ್ಟರ್ BC ರಾಯ್ ಅಂತ ಹೇಳಿ
ಅವರ ನೆನಪಿನಗೋಸ್ಕರ ಅವರು ಮಾಡಿರ್ತಕ್ಕಂಥ ಸಾಧನೆ, ಅವರು IMAನ ಸ್ಥಾಪಿಸಿದರು. ಅವರು ಎಲ್ಲ ಪ್ರಾಕ್ಟೀಸನ್ನು ಮಾಡಿ ಮತ್ತು ಅವರು ಬಂಗಾಳದ ಮುಖ್ಯಮಂತ್ರಿ ಆಗಿದ್ದು, ಆಮೇಲೆ ಭಾರತ ರತ್ನ ಪದವಿಯನ್ನು ತೆಗೆದುಕೊಂಡು ಅನೇಕ ಕಾರಣಗಳಿಂದ ಸಾಧನೆಗಳನ್ನು ಮಾಡುತ್ತಾ ಅವರು ಭಾರತ ರತ್ನ ಪದವಿಯನ್ನು ತೆಗೆದುಕೊಂಡು ಅದೇ ದಿವಸ ಅವರ ನೆನಪಿಗಾಗಿ ನಾವು ಡಾಕ್ಟರ್ಸ್ ಡೇ ಅಂತ ಮಾಡಿ ಅತಿ ಉತ್ತಮ ಸೇವೆಯನ್ನು ಮಾಡಿರ್ತಕ್ಕಂಥ ದೇಶದಲ್ಲಿ, ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಹುಬ್ಬಳ್ಳಿಯಲ್ಲಿ ಯಾರ್ಯಾರು ಶ್ರೇಷ್ಠವಾಗಿ ಮಾಡಿರ್ತಾರೋ ಅದು ನಾನು IMA ಅಧ್ಯಕ್ಷನಾಗಿ ಅವರನ್ನು ಗುರುತಿಸಿ ಅವರ ಎಲ್ಲ ಬಯೋಡೇಟಾವನ್ನು ನಾವು ರಾಜ್ಯಕ್ಕೆ ಕಳಿಸಿ, ರಾಜ್ಯದಲ್ಲಿ ಪರಿಶೀಲನೆ ಮಾಡಿ ರಾಷ್ಟ್ರಕ್ಕೆ ಕಳಿಸಿ, ರಾಷ್ಟ್ರದಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಯಾರು ಕಮ್ಯುನಿಟಿ ಸರ್ವಿಸ್, ದಿಸ್ ಇಸ್ ಅಪ್ಥಾಲ್ಮಾಲಜಿ, ಕ್ಯಾಟ್ರಾಕ್ಟ್ ಆಪರೇಷನ್ ಕಮ್ಸ್ ಅಂಡರ್ ದ ಕಮ್ಯುನಿಟಿ ಸರ್ವಿಸ್, ಆ ಸರ್ವಿಸನ್ನು ಇವರು ಅತ್ಯುತ್ತಮವಾಗಿ ಮಾಡಿದ್ದರಿಂದ ಕರ್ನಾಟಕ ರಾಜ್ಯ ಭಾರತ ದೇಶದ IMA ಯೂನಿಟ್ನಲ್ಲಿ ಇವರನ್ನು ಪರಿಗಣಿಸಿ ಇವರ ಸಾಧನೆ ಮಾಡಿದ್ದನ್ನು ನೋಡಿ ನಮಗೆ ಮತ್ತೆ ಅವರು ಇಲ್ಲ ನಿಮ್ಮ ಡಾಕ್ಟರ್ ವೆಂಕಟರಮಣ ಕಟ್ಟಿಯವರು ಇವರು ಸಾಧನೆಯನ್ನು ಮಾಡಿದ್ದಾರೆ, ಇವರನ್ನು ನಾವು ರಾಷ್ಟ್ರ ಪ್ರಶಸ್ತಿ ಕಮ್ಯುನಿಟಿ ಸರ್ವಿಸ್ನಲ್ಲಿ ಮಾಡಲಿಕ್ಕೆ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಆದ್ದರಿಂದ ಅವರನ್ನು ರೆಕಮೆಂಡ್ ಮಾಡಿರೋದಕ್ಕೆ ತಾವು ಇಂಥ ದಿವಸ ಕಳಿಸ್ಕೊಡ್ಬೇಕು ಅಂದಾಗ ನಮ್ಮ ಡಾಕ್ಟರ್ ವೆಂಕಟರಮಣ ಕಟ್ಟಿಯವರಿಗೆ ನಾನು ಜೋಡಿಯಾಗಿ ಅಲ್ಲಿ ಆದೇಶ ಇತ್ತು, ಇಲ್ಲಿನ ಅಧ್ಯಕ್ಷರು ಬರಬೇಕೆಂದು ಅವರು ಆದೇಶ ಮಾಡಿದ್ದರಿಂದ ನಾನು ಅವರ ಒಟ್ಟಿಗೆ ಹೋಗಿ ನನಗೂ ಒಂದು ಒಳ್ಳೆ ಸುಸಂದರ್ಭ, ಇಂಥ ಒಳ್ಳೆ ಡಾಕ್ಟ್ರು, ಇಂಥ ಒಳ್ಳೆ ಆಪರೇಷನ್ ಮಾಡಿದವರು ಇವರ ಜೊತೆ ನಾನು ಹೋಗುವುದು ಒಂದು ಒಳ್ಳೆ ಸಂದೇಶ ಅಂತ ಹೇಳಿ ಸದಾವಕಾಶವೆಂದು ಹೇಳಿ ನಾನು ಅವರ ಜೋಡಿ ಪ್ರಯಾಣ ಮಾಡಿ ಈ ಪ್ರಶಸ್ತಿಯನ್ನು ತಂದಿದ್ದೇವೆ. ನಾವು ಇವರಿಗಿನ್ನೂ ನಮ್ಮ IMA ವತಿಯಿಂದ ಸಾಕಷ್ಟು ಸಹಕಾರವನ್ನು ಕೊಡುವುದಾಗಲಿ, ಈಗ ನಾವು ಅವರು ಮಾತಾಡ್ಕೊಂಡು ಒಂದು ಮಿಶ್ರಿಕೋಟಿ ಅಥವಾ ನೂಲ್ವಿ ಯಾವುದೋ ಒಂದು ಗ್ರಾಮವನ್ನು ತೆಗೆದುಕೊಂಡು ಅಲ್ಲಿ ಯಾರಿಗೂ ಕಣ್ಣಿನ ತೊಂದರೆಗಳು ಇಲ್ಲದೇ ರೀತಿಯಲ್ಲಿ ನೋಡಿಕೊಳ್ಳುವ ವಿಚಾರ ಎಲ್ಲವೂ ಉಚಿತವಾಗಿ. ಈಗ ಮಿಶ್ರಿಕೋಟೆ ಅಂತ ಹಳ್ಳಿಯಲ್ಲಿ ಯಾರಿಗೇ ಕಣ್ಣಿನ ತೊಂದರೆ, ಸ್ಕೂಲ್ ಹುಡುಗರಿರಲಿ, ದೊಡ್ಡವರಿರಲಿ, ವಯಸ್ಸಾದವರಿರಲಿ, ಈಗ ಏನಾಗಿದೆ ಎಲ್ಲರ ವಯಸ್ಸು ಜಾಸ್ತಿ ಆಗುವುದರಿಂದ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗುವುದರಿಂದ ಕ್ಯಾಟ್ರಾಕ್ಟ್ ಸುಮಾರಾಗಿ ಬಂದೇ ಬರುತ್ತೆ. ಲಕ್ಷಾಂತರ ಜನಕ್ಕಿನ್ನೂ ಕ್ಯಾಟ್ರಾಕ್ಟ್ ಅವಶ್ಯಕತೆ ಇದೆ. ಅನೇಕ ಕಾರಣಗಳಿಂದ ಅವರು ಆಸ್ಪತ್ರೆಗೆ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾವು ನಮ್ಮೆಲ್ಲರ ಸಹಕಾರವನ್ನು ಕೊಟ್ಟು ಅವರಿಗೆ ಯಶಸ್ವಿ ಮಾಡಬೇಕು ಅಂತ ವಿಚಾರ ಮಾಡಿದ್ದೇವೆ. ತಮ್ಮೆಲ್ಲರ ಸಹಕಾರನೂ ಬೇಕು. ತಾವು ಎಲ್ಲಿ ಹೋಗ್ತೀರಿ ಅಲ್ಲಿ ಇಂಥ ಉಚಿತವಾದ ವ್ಯವಸ್ಥೆ ಇದೆ ಅಂತ ತಾವು ಹೇಳೋದ್ರಿಂದ ನಮ್ಮ ಸಾರ್ವಜನಿಕರ ಉಪಯೋಗ ಆಗುತ್ತೆ ಅಂತ. ಇನ್ನು ಸಮಾಜದ ಆರೋಗ್ಯ ಕ್ಷೇತ್ರಕ್ಕೆ ನೀಡುತ್ತಿರುವ ವಿಶಿಷ್ಟ ಸೇವೆಯನ್ನು ಗುರುತಿಸಿ ಡಾಕ್ಟರ್ ವೆಂಕಟರಾಮ್ ಕಟ್ಟಿ ಅವರಿಗೆ ರಾಷ್ಟ್ರಮಟ್ಟದ ರಾಷ್ಟ್ರೀಯ ಸಮುದಾಯ ಸೇವಾ ಪ್ರಶಸ್ತಿ ದೊರೆತಿರುವುದು ಜಯಪ್ರಿಯ ಆಸ್ಪತ್ರೆಯ ಸೇವೆಗೆ ಮತ್ತೊಂದು ಗರಿಮೆ ತಂದಿದೆ. ಈರಣ್ಣ ವಾಲಿಕಾರ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.